ಹೇ ಎವ್ರಿವನ್, ಎಲ್ಲರೂ ಹೇಗಿದ್ದೀರಾ? ಸೊ ಫೈನಲ್ ನಿಮ್ಮ ಬೋರ್ಡ್ ಎಕ್ಸಾಮ್ಸ್ ಮುಗ್ದಿದೆ. ಮತ್ತೆ ನಾನು ಅನ್ಕೊಂತಾ ಇದ್ದೀನಿ ನಿಮ್ಮ ಬೋರ್ಡ್ ಎಕ್ಸಾಮ್ಸ್ ಚೆನ್ನಾಗಿದೆ ಅಂತ. ಸೊ ಅಕಸ್ಮಾತ್ ನೀವು ನಿಮ್ಮ ಬೋರ್ಡ್ಸ್ ಅಲ್ಲಿ ಅಟ್ಲೀಸ್ಟ್ 290 ಮಾರ್ಕ್ಸ್ ತಗೊಂಡ್ರೆ, ಆಮೇಲೆ ಕೆ ಸಿ ಟಿ ಅಲ್ಲಿ 135 ಮಾರ್ಕ್ಸ್ ತಗೊಂಡ್ರೆ, ಯು ಕ್ಯಾನ್ ಈಸಿಲಿ ಗೆಟ್ ಬಿಲೋ 5000 ರ್ಯಾಂಕಿಂಗ್. ಸೊ ನಿಮ್ಮ ಬೋರ್ಡ್ಸ್ ಚೆನ್ನಾಗಿದ್ದು ಅಥವಾ ಚೆನ್ನಾಗಿಲ್ಲ ಅಂದ್ರೂ ಕೂಡ ಜಾಸ್ತಿ ಟೆನ್ಷನ್ ತಗೋಬೇಡಿ. ಬಿಕಾಸ್ ಈಗ ನಿಮ್ಮ ಫೋಕಸ್ ಕಂಪ್ಲೀಟ್ಲಿ ಕೆ ಸಿ ಟಿ ಮೇಲೆ ಅಷ್ಟೇ ಇರಬೇಕು. ಓಕೆ, ಸೊ ದ ಫಸ್ಟ್ ಥಿಂಗ್ ಇಸ್ ನೀವು ಈಸಿ ಚಾಪ್ಟರ್ ಪ್ಲಸ್ ಹೈ ಸ್ಕೋರಿಂಗ್ ಚಾಪ್ಟರ್ಸ್ ಮೇಲೆ ಫೋಕಸ್ ಮಾಡಬೇಕು. ಸೊ ಯಾವ್ಯಾವ ಚಾಪ್ಟರ್ಸು ಅಂತ ನಾನು ಈಗಲೇ ಒಂದು ವಿಡಿಯೋ ಮಾಡಿದ್ದೀನಿ. ನೀವು ಜಸ್ಟ್ ಆ 10ರಿಂದ 15 ಚಾಪ್ಟರ್ಸ್ ಓದಿದ್ರೆ ಪರ್ ಸಬ್ಜೆಕ್ಟ್ ಈಸಿಲಾಗಿ ಮೋರ್ ದೆನ್ 40 ಮಾರ್ಕ್ಸ್ ಸ್ಕೋರ್ ಮಾಡ್ಕೋಬಹುದು. ಸೊ ಎಲ್ಲ ವಿಡಿಯೋಸ್ ನಾನು ಈಗಾಗಲೇ ಮಾಡಿಟ್ಟಿದ್ದೀನಿ, ಅದು ನನ್ನ ಚಾನಲ್ ಅಲ್ಲಿ ಹುಡುಕಿದ್ರೆ ನಿಮ್ಗೆ ಈಸಿಲಿ ಸಿಗುತ್ತೆ. ಸೆಲ್ಫ್ ಸ್ಟಡಿ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ನೀವು ಡೈಲಿ ಅಟ್ಲೀಸ್ಟ್ 8 ಗಂಟೆ ಆದರೂ ಸ್ಟಡಿ ಮಾಡಲೇಬೇಕು. ಸೊ ಆ 8 ಗಂಟೆಯಲ್ಲಿ ಅಟ್ಲೀಸ್ಟ್ 2 ಅವರ್ಸ್ ನೀವು ರಿವಿಷನ್ ಕೊಡಲೇಬೇಕು. ಯಾಕಂದ್ರೆ ರಿವಿಷನ್ ಬ್ರಹ್ಮಾಸ್ತ್ರ ಇದ್ದಂಗೆ. ಆಮೇಲೆ ಥರ್ಡ್ ಥಿಂಗ್ ಏನಂದ್ರೆ ಮಾಕ್ ಟೆಸ್ಟ್. ಸೊ ನೀವು ಮಾಕ್ ಟೆಸ್ಟ್ ಅಂತೂ ನೀವು ಎವ್ರಿ ಚಾಪ್ಟರ್ಗೆ ಮಾಡಲೇಬೇಕು. ಈ ಫಾರ್ ಎಕ್ಸಾಂಪಲ್ ಒಂದು ಚಾಪ್ಟರ್ ಏನಾದ್ರು ಓದಿದ್ರೆ ನೆಕ್ಸ್ಟ್ ನೀವು ಅದ್ರ ಮಾಕ್ ಟೆಸ್ಟ್ ಮಾಡಲೇಬೇಕು, ಕಂಪಲ್ಸರಿ. ಯಾಕಂದ್ರೆ ಅದರಿಂದಾನೇ ನಿಮ್ಗೆ ಅರ್ಥ ಆಗುತ್ತೆ ಹೇಗೆ ಕ್ವಶನ್ಸ್ ಕೇಳ್ತಾರೆ, ಹೇಗೆ ಸಾಲ್ವ್ ಮಾಡಬೇಕು ಅಂತ. ಸೊ ಹಂಗೆ ನೋಡಿದ್ರೆ ಆಕ್ಚುಲಿ ದೇರ್ ಆರ್ ಮೆನಿ ಥಿಂಗ್ಸ್ ಇನ್ ಮೈ ಮೈಂಡ್ ರೈಟ್ ನಾವು. ಲೈಕ್ ಏನೇನು ಮಾಡಬೇಕು ನೆಕ್ಸ್ಟ್ 30 ಡೇಸ್ ಅಲ್ಲಿ, ಏನು ಟೈಮ್ ಟೇಬಲ್ ಇರಬೇಕು, ಈ 24 hours ಅನ್ನ ಹೆಂಗೆ ಆಕ್ಚುಲಿ ಯೂಟಿಲೈಸ್ ಮಾಡಬೇಕು ಅಂತ. ಐ ಹ್ಯಾವ್ ಮೆನಿ ಥಿಂಗ್ಸ್. ಸೊ ಇದು ಒಂದು ವಿಡಿಯೋದಲ್ಲಿ ಕವರ್ ಮಾಡೋಕ್ಕಾಗಲ್ಲ. ಸೊ ಆ ಥರ ನಿಮ್ಗೆ ವಿಡಿಯೋ ಬೇಕಂದ್ರೆ ಜಸ್ಟ್ ಕಮೆಂಟ್ ಯಸ್ ಅಂತ ಕಮೆಂಟ್ ಮಾಡಿ. ನಾನು ಆ ವಿಡಿಯೋನ ಡೆಫಿನೆಟ್ಲಿ ಆಗಿ ಮಾಡ್ತೀನಿ. ಸೊ ಲಾಸ್ಟ್ 3 ಡೇಸ್ ಅಲ್ಲಿ ಮೇನ್ ಇಂಪಾರ್ಟೆಂಟ್ ಥಿಂಗ್ ಏನಂದ್ರೆ ನೀವು ಮೆಂಟರ್ಸ್, ನೀವು ಯಾರಿಂದ ಓದ್ತೀರಾ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಈ ಟೈಮಲ್ಲಿ ದ ಬೆಸ್ಟ್ ಥಿಂಗ್ ಏನಂದ್ರೆ ಕ್ರ್ಯಾಶ್ ಕೋರ್ಸ್. KC30 ಅನ್ನೋದು ಕ್ರ್ಯಾಶ್ ಕೋರ್ಸ್ ಬಂದ್ಬಿಟ್ಟು ದೀಕ್ಷಾ ವೇದಾಂತ ಅವ್ರದ್ದು. ಇದರಲ್ಲಿ ನಿಮಗೆ 30 ಡೇಸ್ ಲೈವ್ ಕ್ಲಾಸಸ್, ಅದಷ್ಟೇ ಅಲ್ಲದೆ ರಿಕಾರ್ಡೆಡ್ ಕ್ಲಾಸಸ್ ಕೂಡ ಸಿಗುತ್ತೆ. ಅಕಸ್ಮಾತ್ ಏನಾದ್ರು ಮಿಸ್ ಮಾಡಿದ್ರೆ ನೀವು ಹೋಗಿ ರಿಕಾರ್ಡೆಡ್ ಕ್ಲಾಸ್ ನ ಕೂಡ ನೋಡಬಹುದು. KCT PYQ ಸಿಗುತ್ತೆ, ಅದು ವಿತ್ ಸೊಲ್ಯೂಷನ್ಸ್. ಅದಷ್ಟೇ ಅಲ್ಲದೆ ಈ PYQs ಚಾಪ್ಟರ್ ವೈಸ್ ಕೂಡ ಇರುತ್ತೆ. ಆಮೇಲೆ ನಿಮ್ಗೆ ಕಂಪ್ಲೀಟ್ ರಿವಿಷನ್ ಸಿಗುತ್ತೆ ಫಾರ್ 11th and 12th. ಆಮೇಲೆ ನೀವು ಸ್ಕೆಡ್ಯೂಲ್ ಬಗ್ಗೆ ಏನು ವರಿ ಮಾಡಕ್ ಹೋಗ್ಬೇಡಿ. ಲೈಕ್ 30 ಡೇಸ್ ಅಲ್ಲಿ ಏನೇನು ಸ್ಕೆಡ್ಯೂಲ್ ಇದೆ, ಯಾವ ದಿನ ಏನೇನು ಓದಬೇಕು, ಅದೆಲ್ಲ ನೀವೇನೋ ಚಿಂತನೆ ಮಾಡಕ್ ಹೋಗ್ಬೇಡಿ. ಯಾಕಂದ್ರೆ ಇವರು ಎಕ್ಸಾಕ್ಟ್ ಆಗಿ ಎಲ್ಲ ಸ್ಕೆಡ್ಯೂಲ್ ಮಾಡಿ ಇಟ್ಟಿದ್ದಾರೆ ಹೇಗೆ ಕವರ್ ಮಾಡಬೇಕು ಅಂತ. ಈಗ ಇವರು 50% ಡಿಸ್ಕೌಂಟ್ ಕೊಡ್ತಿದ್ದಾರೆ. ದಟ್ ಇಸ್ 4999 ಇಂದ 2499. ಸೊ ಈ ತರ ಹೆವಿ ಡಿಸ್ಕೌಂಟ್ ನಿಮ್ಗೆ ಎಲ್ಲೂ ಸಿಗಲ್ಲ. ಸೊ ಇದರ ಪ್ರೈಸ್ ಜಾಸ್ತಿ ಆದ್ರೂ ಕೂಡ ಆಗ್ಬೋದು. ಸೊ ವೇಟ್ ಮಾಡಕ್ ಹೋಗ್ಬೇಡಿ. ನೋಡಿ, ನೀವು 2500 ನೀವು ಎಲ್ಲೂ ಕೂಡ ಖರ್ಚು ಮಾಡಿರ್ತೀರಲ್ಲ, ನಿಮ್ ಶೂಸ್ ಮೇಲೆ ಅಥವಾ ನಿಮ್ ಡ್ರೆಸ್ ಮೇಲೆ ಅಥವಾ ಯಾರ್ದೋ ಬರ್ಡೇ ಪಾರ್ಟಿ ಮೇಲೆ. ಸೊ ಈಗ ನೀವು ನಿಮ್ಮ ಮೇಲೆ ಇನ್ವೆಸ್ಟ್ ಮಾಡಿದ್ರೆ ನಿಮ್ ಮುಂದೆ ನಿಮಗೆ ಒಳ್ಳೆ ರ್ಯಾಂಕ್ ಬರುತ್ತೆ. ಯು ಕ್ಯಾನ್ ಗೋ ಟು ದ ಗುಡ್ ಕಾಲೇಜಸ್. ಸೊ ಈಸಿಯಾಗಿ ನಿಮ್ಗೆ ಹೈ ಪ್ಲೇಸ್ಮೆಂಟ್ಸ್ ಕೂಡ ಸಿಗುತ್ತೆ. ಅದಷ್ಟೇ ಇವರು ಲೈವ್ ಡೌಟ್ ಸೆಷನ್ ಕೂಡ ತಗೋತಾರೆ. ಈ ಕ್ರಾಶ್ ಕೋರ್ಸ್ ನ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಮತ್ತೆ ಕಮೆಂಟ್ ಸೆಕ್ಷನ್ ಕೊಟ್ಟಿರ್ತೀನಿ. ಯು ಕ್ಯಾನ್ ಜಸ್ಟ್ ಗೋ ಅಂಡ್ ಚೆಕ್ ದಿಸ್ ಔಟ್. ಸೊ ಕಮಿಂಗ್ ಬ್ಯಾಕ್ ಟು ದ ಟಾಪಿಕ್, ಇದು ಏನ್ 36 ಡೇಸ್ ಅಥವಾ 35 ಡೇಸ್ ಇದೆ ಅಲ್ಲ, ಇದು ನಿಮ್ಗೆ ವನವಾಸ ಇದ್ದಾಗೆ. ಹೇಗೆ ಶ್ರೀರಾಮ್ ಅವರು ವನವಾಸ ಹೋಗಿ ಬಂದಿದ್ರಲ್ಲ, ಸೊ ಇದರಲ್ಲಿ ನೀವು ನಿಮ್ ಫುಲ್ 100% ಕೊಟ್ಟು ಚೆನ್ನಾಗಿ ಅಭ್ಯಾಸ ಮಾಡಿದ್ರೆ ಇವನ್ ಯು ವಿಲ್ ಗೆಟ್ ಸಚ್ ಸಕ್ಸಸ್ಫುಲ್ ರಿಸಲ್ಟ್ಸ್. ತುಂಬಾ ಜನ ಮೆಸೇಜ್ ಮಾಡ್ತಾರೆ, ನಮ್ ಫೈನಾನ್ಷಿಯಲ್ ಕಂಡೀಷನ್ ಸರಿಯಾಗಿಲ್ಲ, ನಮ್ಗೆ ಹೇಗೆ ಮೋಟಿವೇಶನ್ ಬರುತ್ತೆ ಅಂತ. ಬಟ್ ಆಕ್ಚುಲಿ ಬ್ರೋ, ದಟ್ ಇಸ್ ಯುವರ್ ಮೋಟಿವೇಶನ್. ನೀವು ನಿಮ್ಮ ಫ್ಯಾಮಿಲಿಯನ್ನ ಆ ಫೈನಾನ್ಷಿಯಲ್ ಕಂಡೀಷನ್ ಅದನ್ನ ಹೊರಗೆ ತಗೊಂಡ್ಬರ್ಬೇಕು. ಅದೇ ಬರ್ನಿಂಗ್ ಡಿಸೈರ್ ನಿಮ್ಮಲ್ಲಿ ಇದೆ, ಅದು ತುಂಬಾ ಜನರ ಹತ್ರ ಅದು ಸಿಗಲ್ಲ. ಬಿಕಾಸ್ ತುಂಬಾ ಜನಕ್ಕೆ ಏನಾಗಿರುತ್ತೆ, ಅವ್ರ ಪೇರೆಂಟ್ಸ್ ಅವರಿಗೆಲ್ಲ ಮೊದಲಿಂದಾನೇ ಕೊಡ್ತಾ ಬಂದಿರ್ತಾರೆ. ಸೊ ದೇ ಡೋಂಟ್ ಹ್ಯಾವ್ ದಟ್ ಕರೇಜ್, ದೇ ಡೋಂಟ್ ಹ್ಯಾವ್ ದಟ್ ಮೋಟಿವೇಶನ್ ಟು ಗೆಟ್ ದಟ್ ಥಿಂಗ್, ಟು ಗೆಟ್ ಅಚೀವ್ ದಟ್ ಥಿಂಗ್. ಸೊ ಅದನ್ನೇ ನೀವು ಮೋಟಿವೇಶನ್ ಮಾಡ್ಕೊಳ್ಳಿ. ನಿಮ್ ಸರೌಂಡಿಂಗ್ ಏನಿದೆ ಅದರಿಂದ ನೀವು ಹೊರಗೆ ಬರಬೇಕು. ದಟ್ ಇಸ್ ಯುವರ್ ಮೋಟಿವ್. ಆಮೇಲೆ KCT ಇಸ್ ದ ಬೆಸ್ಟ್ ಅಪರ್ಚುನಿಟಿ ಫಾರ್ ದಟ್. ನೀವು ಅನ್ಕೋತಾ ಇರ್ಬೋದು, ನಾನೇನ್ ಜಸ್ಟ್ ನಾರ್ಮಲ್ ಹುಡುಗ, ಜಸ್ಟ್ ಒಂದು ಬೆಡ್ ಮೇಲೆ ಅಥವಾ ಟೇಬಲ್ ಮೇಲೆ ಕುಂದು ನಾನು ವಿಡಿಯೋ ನೋಡ್ತಾ ಇದ್ದೀನಿ, ನಾನೇನು ಸಾಧನೆ ಮಾಡೋಕ್ಕಾಗತ್ತೆ ಅಂತ. ಬಟ್ ನೋ, ಯು ಕ್ಯಾನ್ ಈಸಿಲಿ ಡೂ ಇಟ್. ನೀವೇನು ಯೋಚನೆ ಮಾಡಿದ್ರು ಅದು ಪಾಸಿಬಲ್ ಇದೆ. ನೀವು ವಿದಿನ್ 30 ಡೇಸ್ ಅಲ್ಲಿ 10,000 ರ್ಯಾಂಕ್ ತೊಗೊಂಡ್ಬರ್ಬೋದಾ? ಪಾಸಿಬಲ್ ಇದೆ. ವಿದಿನ್ 30 ಡೇಸ್ 5,000 ರ್ಯಾಂಕ್ಗಳು ತೊಗೊಂಡ್ಬರ್ಬೋದಾ? ಅದು ಕೂಡ ಪಾಸಿಬಲ್ ಇದೆ. ಅಥವಾ 100 ಒಳಗೆ ರ್ಯಾಂಕ್ ತೊಗೊಂಡ್ಬರ್ಬೋದಾ? ಅದು ಕೂಡ ಪಾಸಿಬಲ್ ಇದೆ. ಜಸ್ಟ್ ಟ್ರೈ ಆದ್ರೂ ಮಾಡಿ ಅಲ್ಲ. ವಿ ಜಸ್ಟ್ ಟ್ರೈ, ಎನಿಥಿಂಗ್ ಕ್ಯಾನ್ ಪಾಸಿಬಲ್. ಆಮೇಲೆ ದೇರ್ ಆರ್ ಇನ್ಫೈನೈಟ್ ವೇಸ್ ಟು ಗೆಟ್ ಸಕ್ಸಸ್ಫುಲ್, ಬಟ್ ದೇರ್ ಆರ್ ಓನ್ಲಿ ಫೈನೈಟ್ ವೇಸ್ ಟು ಗೆಟ್ ದ ಫೇಲಿಯರ್. ಸೊ ಅವು ಫೈನೈಟ್ ವೇಸ್ ಇದಾವೆ. ಏನೋ ಈಗ ಟೈಮ್ ಜಾಸ್ತಿ ವೇಸ್ಟ್ ಮಾಡಕ್ ಹೋಗ್ಬೇಡಿ. ಫ್ರೆಂಡ್ಸ್ ಅದು ಎಲ್ಲ ಅವಾಯ್ಡ್ ಮಾಡಿ. ಯಾಕಂದ್ರೆ ಈ 30 ಡೇಸ್ ನೀವು ಬಿಟ್ರೆ ಅದು ಫ್ರೆಂಡ್ಸ್ ಆಮೇಲೆ ಕೂಡ ಸಿಗ್ತಾರೆ. ಆಮೇಲೆ ಮೂವೀಸ್, ವೆಬ್ ಸೀರೀಸ್ ಅದನ್ನೇ ನೋಡ್ತಿದ್ರೆ ಅದು ಎಲ್ಲ ಕೂಡ ಬಿಟ್ಬಿಡಿ. ನಾನು ನನ್ನ KCT ಅಲ್ಲಿ ತುಂಬಾ ಅರ್ಜ್ ಬರ್ತಿದ್ವು, ಲೈಕ್ ಮೂವೀಸ್ ನೋಡ್ಬೇಕು, ಲೇಟೆಸ್ಟ್ ವೆಬ್ ಸೀರೀಸ್ ನೋಡ್ಬೇಕು. ಬಟ್ ಐ ಕಂಟ್ರೋಲ್ಡ್ ಇಟ್. ಅದಾದ್ಮೇಲೆ ನಾನು ಪ್ರತಿದಿನ 3 ಮೂವೀಸ್ ನೋಡ್ತಿದ್ದೆ. ಲೈಕ್ ಅರೌಂಡ್ 9 hours 10 hours ಈಸಿಲಿ ಮೊಬೈಲಲ್ಲಿ ಮೂವೀಸ್ ನೋಡಿದೆ, ವೆಬ್ ಸೀರೀಸ್ ನೋಡಿದೆ, ಎಲ್ಲ ಮಾಡಿದೆ. ಬಟ್ ಅದು KCT ಆದ್ಮೇಲೆ. ಇದು ನಿಮ್ಮ ಟೈಮು, ನಿಮ್ಗೆ ಸ್ಟಡಿ ಮಾಡೋ ಟೈಮ್ ಇದೆ, ವೇಸ್ಟ್ ಮಾಡಕ್ ಹೋಗಬೇಡಿ. ಸೊ ದಷ್ಟೇ ವಿಡಿಯೋ. ಐ ಹೋಪ್ ಇಟ್ ವಾಸ್ ಹೆಲ್ಪ್ಫುಲ್. KC30 ಕ್ರ್ಯಾಶ್ ಕೋರ್ಸ್ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಮತ್ತೆ ಕಮೆಂಟ್ ಸೆಕ್ಷನ್ ಕೊಟ್ಟಿರ್ತೀನಿ. ಯು ಕ್ಯಾನ್ ಗೋ ಅಂಡ್ ಚೆಕ್ ದಿಸ್ ಔಟ್. ಈಗ ಹೋಗಿ ಸ್ಟಡಿ ಮಾಡಿ, ಟೈಮ್ ವೇಸ್ಟ್ ಮಾಡಬೇಡಿ. ಐ ವಿಲ್ ಸೀ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಬಾಯ್.